ಕಮಲಕೋಟೆ ಕಟ್ಟಿದ ನಾಯಕನ ಅಭಿಮಾನದ ಉತ್ಸವ ಇವತ್ತು ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಕೋಟೆ ನಾಡಿನಲ್ಲಿ ಮೊಳಗಲಿದೆ ಕೇಸರಿ ಕಹಳೆ. ಎಲ್ಲೆಲ್ಲೂ ಕೂಡ ಕೇಸರಿ ಬಾವುಟಗಳು ಇಲ್ಲಿ ಹಾರಾಡ್ತಾ ಇದೆ. ಇಲ್ಲಿ ಎಲ್ಲವೂ ಕೂಡ ಈ ನಾಡನ್ನ ಸದ್ದಿಗೆ ಸಿಂಗಾರ ಮಾಡಿರುವಂಥದ್ದು. ರಾಜಕೀಯದಲ್ಲಿ 5 ಶತಕಗಳ ಸುದೀರ್ಘ ಪಯಣ ಹೇಗಿತ್ತು ಬಿಎಸ್ವೈ ಯಡಿಯೂರಪ್ಪ ಅವರು ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಗುತ್ತೆ. 5 ದಶಕ ಪೂರೈಸಿದ ಬಿಎಸ್ವೈ ಯಡಿಯೂರಪ್ಪಗೆ ಗೌರವ ಸಮರ್ಪಣೆ ಮಾಡಲಾಗ್ತಾ ಇದೆ. ಮದಾರ ಚೆನ್ನಯ್ಯ ಮಠದ ಮೈದಾನದಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದ್ಧೂರಿ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ ಬೃಹತ್ ವೇದಿಕೆ. ಎಲ್ಲಾ ಬಿಜೆಪಿಯ ಘಟಾನುಘಟಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಇವತ್ತು ಎಲ್ಲಾ ಸಿದ್ಧತೆಗಳು ಬಲು ಜೋರಾಗಿ ನಡೆದಿದೆ. ಲಕ್ಷ ಲಕ್ಷ ಜನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಬಿಜೆಪಿಯ ಘಟಾನುಘಟಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಅದರಲ್ಲೂ ಕೂಡ ತಮ್ಮ ರಾಜಕೀಯದಲ್ಲಿ 5 ದಶಕಗಳನ್ನ ಪೂರೈಸಿರುವಂತಹ ಬಿಎಸ್ ಯಡಿಯೂರಪ್ಪ ಅವರ ರಾಜಕೀಯದ ಜೀವನದ ಹಾದಿ ಹೇಗಿತ್ತು ಅನ್ನುವಂಥದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಗೊತ್ತಾಗಲಿದೆ. ಹಾಗಾಗಿ ಇವತ್ತು ರಾಜಕೀಯದಲ್ಲಿ 5 ಶತಕಗಳ ಸುದೀರ್ಘ ಪಯಣ ಹೇಗಿತ್ತು ಅನ್ನುವಂಥದ್ದು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲವೂ ಕೂಡ ಶ್ಲಾಘಿಸಲಾಗುತ್ತೆ. ಹಾಗಾಗಿ ಇವತ್ತು ಚಿತ್ರದುರ್ಗದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ರಾಜಕೀಯದಲ್ಲಿ 5 ಶತಕಗಳನ್ನ ಪೂರೈಸಿದ್ದಾರೆ ಬಿಎಸ್ವೈ ಯಡಿಯೂರಪ್ಪ. ಈ ಹಿನ್ನೆಲೆ ಇವತ್ತು ಕಮಲಕೋಟೆ ಕಟ್ಟಿದಂತ ನಾಯಕನ ಅಭಿಮಾನೋತ್ಸವ ಕಾರ್ಯಕ್ರಮ ಬಲು ಜೋರಾಗಿ ನಡೀತಾ ಇದೆ. ಹಾಗಾಗಿ ಇದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಎಲ್ಲವೂ ಕೂಡ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿಯ ಘಟಾನುಘಟಿಗಳು ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಅಮಿತ್ ಶಾ ಅವರು ಕೂಡ ಬರ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದರ ಜೊತೆಗೆ ಇಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು ಕೂಡ ಯಡಿಯೂರಪ್ಪ ಅವರಿಗೆ ಗೌರವ ಸಮರ್ಪಣೆ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ತಮ್ಮ ರಾಜಕೀಯ ಜೀವನದಲ್ಲಿ ಹೇಗೆ ನಡ್ಕೊಂಡು ಬಂದಿದ್ರು, ರಾಜಕೀಯ ಜೀವನದ ಹಾದಿ ಹೇಗಿತ್ತು ಅನ್ನುವಂಥದ್ದು ಈ ಕಾರ್ಯಕ್ರಮದಲ್ಲಿ ತಿಳಿಸಲಾಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಒಂದು ಕಡೆ ಅವರಿಗೆ ಗೌರವ ಸಮರ್ಪಣೆ ಇದ್ರೆ, ಮತ್ತೊಂದು ಕಡೆ ಇರುವಂಥದ್ದು ಇಲ್ಲಿ ಎಲ್ಲ ಮುಂದಿನ ದಿನಗಳಲ್ಲೂ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಬಿಎಸ್ವೈ ಯಡಿಯೂರಪ್ಪ ಅವರಿಗೆ ತರಬೇಕು, ಹಾಗಾಗಿಯೇ ಈ ಒಂದು ಕಾರ್ಯಕ್ರಮ ಅಂತ ಹೇಳಲಾಗ್ತದೆ.